ಹಾವು ಕಚ್ಚುತ್ತದಲ್ಲ, ಒಂದು ವಿಷ ಜಂತು ಕಚ್ಚಿದ್ಮೇಲೆ ನಾವು ತಣ್ಣ ನೀರೆಲ್ಲ ಕುಡಿಬಾರ್ದಾ? ಕುಡಿಬಾರ್ದು. ಬಿಸಿನೀರು ಕುಡಿಬಹುದು. ಬಿಸಿ ನೀರು ಅಂತೂ ಮದ್ದು ಹಾಕಬೇಕು, ಮದ್ದು ಹಾಕಿದ ನಂತರ ಆಯ್ತು, ಕೂಡ್ಲೆ ಕುಡಿಬಾರ್ದು. ಹೌದಾ? ಹ್ಮ್. ಈಗ ನಾವು ಹಾವು ಕಚ್ಚಿದಾಗ ನೀರು ಕುಡಿಬಾರದೆ ಎಂತಾದ್ರೂ, ಅಲ್ಲಿ ಮೆಡಿಸಿನ್ ತಗೊಂಡು ಅದಾದ್ಮೇಲೆ? ಅದ ನಂತರ ಮತ್ತೆ ಕಡೆಗೆ ಒಂದು ಅರ್ಧ ಗಂಟೆ 1 ಗಂಟೆ ನಂತರ. ವಾವ್. ಹೌದು, ಅದರ ಒಳಗೆ ನೀರು ಕುಡಿಲಿಕ್ಕೆ ಇಲ್ಲ. ನೀರು ಕುಡಿದ್ರೆ ಸಮಸ್ಯೆ. ಅಲ್ಲಿಗೆ ಪ್ಯಾಕಿಂಗ್ ಆಗ್ತದೆ. ನೋಡಿ, ಒಳ್ಳೆ ವಿಚಾರ ಇದು, ಯಾರಿಗೂ ಗೊತ್ತಿಲ್ಲ ಹೆಚ್ಚಿನದಾಗಿ. ಅದಲ್ಲ. ಈಗ ಒಂದು ಹಾವು ಕಚ್ಚಿದಾಗ ಅಥವಾ ಏನೋ ಒಂದು ವಿಷ ಜಂತು ಕಚ್ಚಿತಪ್ಪ, ನಮ್ಗೆ ಈಗ ಸುಸ್ತಾಗ್ತುಂಟು ಅಂತ ನೀರು ಕುಡಿತಾರೆ ತುಂಬಾ ಜನ ಅಲ್ವಾ? ನೀರು ಕುಡಿಲಿಕ್ಕೆ ಲಿಂಬೆ ರಸ, ಲಿಂಬೆ ಬೇಕಾದ್ರೆ ಜುಂಬಬಹುದು, ಲಿಂಬೆ ಹೊಟ್ಟೆ ಮಾಡಿ ಸರಿ ತಿಕ್ಕಿ ಕಟ್ ಮಾಡಿ ಜುಂಬಬಹುದು, ನೀರು ಕೊಡ್ಲಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ನಮ್ಗೆ ವಿಷ ಜಂತು ಕಚ್ಚಿದಾಗ ನಾವು ನೀರು ಕುಡಿಲಿಕ್ಕಿಲ್ಲ, ಅದು ತಣ್ಣೀರಂತೂ ಮುಟ್ಲಿಕ್ಕಿಲ್ಲ, ಹಾಗೆ ಬಿಸಿನೀರು ಕೂಡ ನಾವು ಮುಟ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ನಾವು ಈ ರೀತಿ ಮಾಡ್ತೇವೆ, ಹೇಗೆ ಗೊತ್ತುಂಟಾ? ಅವರಿಗೆ ಬಾಯಾರಿಕೆ ಜಾಸ್ತಿ ಆಗಿ ಬಾಯಾರಿಕೆ ಆದ್ರೆ ಮಾತ್ರ ಲಿಂಬು ರಸದಲ್ಲಿ ಅವರಿಗೆ ಸ್ವಲ್ಪ ಬಿಸಿ ನೀರು ಮಾಡಿ ತಣ್ಣಗೆ ಮಾಡಿ ಲಿಂಬು ರಸವನ್ನು ಹಿಂಡಿ ಒಂಚೂರು ಉಪ್ಪು ಹಾಕಿ, ಪುಡಿ ಉಪ್ಪನ್ನು ಹಾಕಿ ಒಂಚೂರು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿಲಿಕ್ಕೆ ಕೊಡ್ತೇವೆ. ಓ, ಹಾಗೆ ಮಾಡ್ಬೇಕು. ಅಂದ್ರೆ ಈಗ ಬಿಸಿ ಬಿಸಿನೂ ಕುಡಿಲಿಕ್ಕಿಲ್ಲ, ಬಿಸಿ ನೀರನ್ನು ತಣ್ಣಗೆ ಮಾಡಿ ಸ್ವಲ್ಪ ತಣ್ಣಗೆ ಮಾಡಿ ಲಿಂಬು ಹಿಂಡಿ ಉಪ್ಪು ಹಾಕಿ ಚೂರು ಸಕ್ಕರೆ ಹಾಕಿ ತಿರುಗಿಸಿ ಕೊಡುವಂತ, ಅದಕ್ಕೆ ಹಾಗೆ ಮೇಲೆ ಮಾಡಿ ಕೊಡುವಂತದ್ದು.